ವಿಜಯಪುರ ನಗರದಲ್ಲಿ ಇಂದು ಗಡಿನಾಡು ಜೈ ಭೀಮ್ ವೇದಿಕೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದಂತಹ ಮಹೇಶ್ ಪೋದಾರ್ ಅಧ್ಯಕ್ಷತೆಯನ್ನ ಡಾಕ್ಟರ್ ಕಾಂತು ಮುನಿರಾಜು, ವಿಶೇಷ ಆಹ್ವಾನಿತರಾಗಿ ನಗರ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಶಿವಾನಂದ್ ಕಟ್ಟಿಮನಿ, ಗಡಿನಾಡು ಜೈ ಭೀಮ್ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ನರೇಂದ್ರ ಬಾಬು ರೆಡ್ಡಿ, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಅನಿತಾ ದಡೇಕರ್, ಸಂಜಯ್ ಲಮಣಿ, ವೈಶಾಲಿ ಬಾಗೇವಾಡಿ, ರೇಣುಕಾ ವಾಲೇಕರ್, ದೇವಾಜ್ ಪರಶುರಾಮ್ ರಾಕೇಶ್ ಬಿಡಹಳ್ಳಿ, ಅಡವಪ್ಪ ಸಾಲಗಲ, ಚಲವಾದಿ, ರಾಜ್ಯ ಉಪಾಧ್ಯಕ್ಷರು, ಜೈ ಭೀಮ್ ವೇದಿಕೆ ಆರ್ಆರ್ ಜಿಲ್ಲೆಯ ಅಧ್ಯಕ್ಷರು, ಉತ್ತರ ಕರ್ನಾಟಕ ಬಹುಜನ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ರಮೇಶ್ ಕೌಲಗಿ, ಪರಶುರಾಮ್ ಗರಸಂಗಿ, ಅಶೋಕ್ ಬೆಲ್ಲನವರ್, ಅನಿಲ್ ಸೂರ್ಯವಂಶಿ, ಗೋಪಿ ಚಲವಾದಿ, ಶ್ರೀಧರ್ ನಿಮಂದ್ ಹಾಗೂ ಯಲ್ಲಪ್ಪ ಮಾಯವಂಶಿ, ಪರಶುರಾಮ್ ಲಂಬು ಸೇರಿದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಒಳಗೊಂಡಂತೆ ಉಪಸ್ಥಿತರಿದ್ದರು. ವಿಶೇಷವಾಗಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಂದ ಈ ಸನ್ಮಾನ ನಂತರ ತಯಾರಿಗಿರಬೇಕಾದ ವಿದ್ಯಾರ್ಥಿಗಳು ಪ್ರತೀಕ್ಷಾ ಪವಾರ್, ಶಾರದಾ, ಅಶೋಕ್ ಹಳ್ಳಿ, ಕುಮಾರ್ ಮುತ್ತುರಾಜ್ ಪಲಾಪುರ್, ಪ್ರಜ್ವಲ್ ಬೆಳ್ಳನವರ್, ದರ್ಶನ್ ಪಡಗಾನು ಈ ವಿದ್ಯಾರ್ಥಿಗಳು ಶೀಘ್ರವಾಗಿರಬೇಕು ಸನ್ಮಾನ ಸ್ವೀಕರಿಸಲಿಕ್ಕೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ಮಾನ. ಯಾಕಂದ್ರೆ ಬೆಳಿ ಬಸಿರಿ ಮೊಳಕೆಯಲ್ಲಿ ಕಾಣು ಅನ್ನುವಂತಹ ಮಾತು. ಈಗ ತಾನೇ SSLC ಮುಗಿಸಿ ಮುಂದಿನ ವ್ಯಾಸಂಗಕ್ಕೆ ಸೇರ್ಪಡೆಯಾಗಿರ್ತಕ್ಕಂತಹ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ಮಾನ. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಕುಮಾರಿ ಭಾಗ್ಯಶ್ರೀ ಹೊರಟ್ಟಿ, ಕುಮಾರಿ ವಿದ್ಯಾ ರವೀಂದ್ರ ಬುಯಿಟ, ಜ್ಯೋತಿ ತಂಬಾಕ್, ಸೃಷ್ಟಿ ಕಳಗೊಂಡ, ಪೀಳಿ ಕೈ ಮ್ಯಾ ಮಾಡಬೇಡ. SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು. ಹೀಗೆ ಇವರ ಶಿಕ್ಷಣ ಮಟ್ಟ ಮುಂದುವರಿಯಲಿ, ವಿವಿಧ ಕ್ಷೇತ್ರದಲ್ಲಿ ಇವರ ಸಾಧನೆ ಮುಂದುವರಿಯಲಿ ಅಂತ ಹೇಳ್ತಾ
ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಹಿರಿಯರಿಂದ ಒಂದು ಗೌರವದ ಸನ್ಮಾನ. ಯಾಕಂದರೆ ಜಗತ್ತು ಹೆದರೋದು ಶಿಕ್ಷಣಕ್ಕೆ. ಮನುಷ್ಯನಲ್ಲಿ ಶಿಕ್ಷಣ ಅನ್ನುವಂಥದ್ದು ಇತ್ತಂದ್ರೆ ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯ ಸೃಷ್ಟಿ ಮಾಡಿಸ್ತದ. ಯಾಕಂದ್ರೆ ಶಿಕ್ಷಣನೇ ಇರಲಿಲ್ಲ ಅಂತಂದ್ರೆ ಎಲ್ಲಿ ಹೋದರೂ ಸಹಿತ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿ ಬರೋದಿಲ್ಲ. ಹಾಗಾಗಿ ಈ ಶಿಕ್ಷಣ ರಂಗದಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ. ಯಾಕಂದ್ರೆ ನಿಮಗಾಗಿ ಮಾಡಿರ್ತಕ್ಕಂತಹ ಒಂದು ಅನ್ನದ ವ್ಯವಸ್ಥೆ. ಏನು ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ SSLC ಮತ್ತು PVCಯಲ್ಲಿ ಅತಿ ಹೆಚ್ಚು ಅಂಕು ಗಳಿಸಿದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಅನಾಥಾಶ್ರಮ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಇನ್ನಿತರ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಮಹೇಶ್ ಭೋಜ್ದಾರ್, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಅವರನ್ನು ನಡೆಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಕ್ರಾಂತಿ ಮುನಿರಾಜ್ ಸರ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಅವರಿಗೆ ಸನ್ಮಾನ ಸಮಾರಂಭ ಮಾಡತಕ್ಕಂಥ ಒಂದು ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮವನ್ನು ಗಡಿನಾಡು JBM ವೇದಿಕೆ ವತಿಯಿಂದ ನಾವು ಸುಮಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಈಗ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಾಬು ಪರೆಡ್ಡಿಯವರ ನೇತೃತ್ವದಲ್ಲಿ ಅವರ ಒಂದು ಜಿಲ್ಲಾ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಕೂಡ ಗಡಿನಾಡು JBM ವೇದಿಕೆ ವತಿಯಿಂದ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿವಿಧ ತಾಲೂಕುಗಳಲ್ಲಿ ಕೂಡ ಒಂದು ವಿಶೇಷವಾದಂಥ ಉತ್ತಮವಾದಂಥ ಜನಪರವಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರ ಹಿರಿಯರ ದಲಿತ ಮುಖಂಡರ ಸಾಹಿತಿಗಳ ಎಲ್ಲರ ಒಂದು ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ನಮ್ಮ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಈ ಒಂದು ಹಾಡು ವಿಶೇಷವಾಗಿ ನನಗೆ ಬಾಬಾ ಸಾಹೇಬರ ಬಗ್ಗೆ ಇರತಕ್ಕಂಥ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧನೆಯ ಒಂದು ಮಾರ್ಗವಾಗಿದೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ. ಗಡಿನಾಡು JBM ವೇದಿಕೆಯವರು ಬಂದು ಸರ್ ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ನನ್ನ ಇಮ್ಯಾಜಿನೇಷನಲ್ಲಿ ಇಷ್ಟು ಹೈ ಲೆವೆಲ್ ರೇಂಜಿಗೆ ಕಾರ್ಯಕ್ರಮ ಮಾಡ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೊದಲನೇದಾಗಿ ಗಡಿನಾಡು JBM ವೇದಿಕೆಗೆ ಒಂದು ಜೋರಾದ ಪ್ರೀತಿ ಅಭಿಮಾನದ ಚಪ್ಪಾಳೆ ಇಡೀ ಸಂಘಟನೆ ಸಾರಿಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕ್ರಾಂತಿ ಮುನಿರಾಜ್ ಸರ್ ಅವರ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಬರಮಾಡಿಕೊಂಡಿದ್ದಾರೆ. ಇದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಶೋಭೆಯಾಗಿದೆ ಅಂತ ತಮ್ಮಲ್ಲಿ ಭಾಳ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ನಮ್ಮ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂದರೆ ನಮ್ಮೆಲ್ಲರಿಗೆ ಒಂದು ರೋಮಾಂಚನ, ನಮ್ಮೆಲ್ಲರಿಗೆ ಒಂದು ಜೀವನ, ನಮ್ಮೆಲ್ಲರಿಗೆ ಒಂದು ಬದುಕು. ಅದಕ್ಕಾಗಿ ಭಗವಾನ್ ಬುದ್ಧರು ನಡೆದು ಖಂಡಿಸಿದರು, ಜಗಜ್ಯೋತಿ ಬಸವೇಶ್ವರರು ನುಡಿದು ಖಂಡಿಸಿದರು, ಬಾಬಾ ಸಾಹೇಬರು ಬರೆದು ಖಂಡಿಸಿದರು. ಆದ್ದರಿಂದಲೇ ಭಗವಾನ್ ಬುದ್ಧರು ಅರಿವಿನ ಅಂಗ, ಬಸವಣ್ಣನವರು ಅಂತರಂಗ, ನಮ್ಮ ಬಾಬಾ ಸಾಹೇಬರು ನಮ್ಮ ಬದುಕಿನ ಅಂಗ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.
ಬಾಬಾ ಸಾಹೇಬರು ಯಾಕೆ ಶ್ರೇಷ್ಠ ಅಂತ ಇವತ್ತಿಗೂ ಮತ್ತು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅವ್ರು ಯಾಕೆ ಪ್ರಸ್ತುತ ಅಂದರೆ ಅವರು ಇಡೀ ತಮ್ಮ ಜೀವಮಾನವನ್ನು ತಮಗಾಗಿ ಒಂದು ಉಸಿರನ್ನು ಕೂಡ ಅವರು ತೆಗೆದುಕೊಳ್ಳಿಲ್ಲ, ಇಡೀ ಸಮಾಜಕ್ಕಾಗಿ ಅವರ ಜೀವನವನ್ನು ಮುಡಿಪಾಗಿಟ್ಟರು. ಆದ್ದರಿಂದಲೇ ಬಾಬಾ ಸಾಹೇಬರು ನಮಗೆ ಯಾವಾಗಲೂ ಸೂರ್ಯ ಚಂದ್ರ ಇರೋರಿಗೂ ಪ್ರಸ್ತುತ ಆಗ್ತಾರೆ. ಒಂದು ಮಾತನ್ನು ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಈ ಏಪ್ರಿಲ್ 14ರಿಂದ ಹಿಡಿದು ಬರುವ ಏಪ್ರಿಲ್ 14ರವರೆಗೂ ಕೂಡ ಪ್ರತಿನಿತ್ಯ ಮನೆಗಳಲ್ಲಿ ಮನಗಳಲ್ಲಿ ನಿತ್ಯ ಜಯಂತಿ ಉತ್ಸವನ ಆಚರಿಸ್ಕೊಳ್ತಕ್ಕಂಥ ಯಾರಾದರೂ ಒನ್ ಆ್ಯಂಡ್ ಓನ್ಲಿ ರಿಯಲ್ ಟೈಗರ್ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ಇವತ್ತು ಜೂನ್ ತಿಂಗಳು ಯಾವಾಗ ಏಪ್ರಿಲ್ ಸ್ಟಾರ್ಟ್ ಆಗಿದೆ, ಇವತ್ತಿಗೂ ಕೂಡ ನಾವು 135ನೇ ಜಯಂತಿ ಉತ್ಸವವನ್ನು ಇನ್ನೂ ಕೂಡ ಅದು ಆ ಒಂದು ಜಾತ್ರೆ, ಜಯಂತಿ ಹಬ್ಬ, ಹುಟ್ಟ ಹಬ್ಬದ ಸಂಭ್ರಮ ಇನ್ನೂ ಕೂಡ ಅದು ಸಾಗುತ್ತಾ ಬಂದಿದೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆತ್ಮೀಯರೇ, ನಿಮ್ಮೆಲ್ಲರ ಆಶೀರ್ವಾದ ಶುಭ ಹಾರೈಕೆಯಿಂದ ಮೊನ್ನೆ ಜಿ ಕನ್ನಡ ನ್ಯೂಸ್ ಚಾನೆಲ್ದವರು ಒಂದು GTV ರಿಯಲ್ ಸ್ಟಾರ್ ಅಚೀವರ್ಸ್ ಅವಾರ್ಡನ್ನು ನನಗೆ ಕೊಟ್ಟರು. ಆ ಸಂದರ್ಭದಲ್ಲಿ ನನಗವರು ಕೇಳಿದರು, ನೀವು ಅಂಬೇಡ್ಕರ್ ಅವರ ಭಕ್ತರು, ಯಾಕೆ ನಿಮಗೆ ಅಂಬೇಡ್ಕರ್ ಅವರು ಬಹಳ ಇಷ್ಟ ಆಗುತ್ತಾರೆ ಅನ್ನುವಂಥ ಮಾತನ್ನು ಕೇಳಿದಾಗ ನಾನು ಒಂದು ಮಾತನ್ನು ಹೇಳಿದೆ, ಈ ಪ್ರಪಂಚದ ಇತಿಹಾಸದಲ್ಲಿ ಮನುಷ್ಯರನ್ನು ಗುಲಾಮರನ್ನಾಗಿ ಮಾಡಿ ರಾಜ ಮಹಾರಾಜರಾಗಿ ಮೆರೆದವರು ಸಾವಿರಾರು ಜನ, ಆದರೆ ಗುಲಾಮರನ್ನೇ ರಾಜ ಮಹಾರಾಜರನ್ನಾಗಿಸಲು ಸಂವಿಧಾನ ಅಂತಕ್ಕಂಥ ಅಸ್ತ್ರದ ಮೂಲಕ ಸದವಕಾಶವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಅವರು ಯಾವಾಗಲೂ ಶ್ರೇಷ್ಠ ಆಗುತ್ತಾರೆ ಸರ್. ಯಾಕಂದರೆ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಬರೋಕ್ಕಿಂತ ಮುಂಚೆನೇ 10 ವರ್ಷ ಕನ್ನಡ ಶಾಲೆ ಶಿಕ್ಷಕನಾಗಿ ಸೇವೆ ಮಾಡಿದ್ದೀನಿ. ನನಗೆ ನನ್ನ ಕಚೇರಿಗೆ ಬರ್ತಕ್ಕಂಥ, ನೀವೆಲ್ಲ ಬಂದಾಗ ನೋಡಿದಿರಿ, ನನ್ನ ಕಚೇರಿಗೆ ಬರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೂ ಕೂಡ ನಾನು ಅವ್ರನ್ನ ಕೂಡಿಸಿ ಮಾತಾಡ್ತೀನಿ. ಕಾರಣ ಏನಂದರೆ, ಈ ಸರ್ಕಾರದ ಹುದ್ದೆಗಳು 4 ರೀತಿ ಇದ್ದಾವೆ. ಒಂದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಮತ್ತು ಕ್ಲಾಸ್ 4 ಅಂತೇಳಿ. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಆದದ್ದೇ ಕ್ಲಾಸ್ 4ರಲ್ಲಿ KMF ಡೇರಿಯಲ್ಲಿ ಒಬ್ಬ ಪ್ಯೂನಾಗಿ. ಸೊ ಹೀಗಾಗಿ 1-2 ವರ್ಷ ನಾನು ಕ್ಯಾನ್ ತೊಳೆಯೋದು, ಕಸ ಗುಡಿಸೋದು, ಡೇರಿಯ ಕೆಲಸ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ. ನೆಕ್ಸ್ಟ್ ನಾನು ಕ್ಲಾಸ್ 3ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರಾಗಿ 10 ವರ್ಷ ಕೆಲಸ ಮಾಡಿದ್ದೀನಿ. ಅದಾದ ಮೇಲೆ ಕ್ಲಾಸ್ 2ಅಲ್ಲಿ KS ಆಫೀಸರಾಗಿ, ತಾಲೂಕು ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಕ್ಲಾಸ್ 1ನಲ್ಲಿ ಡೆಪ್ಯೂಟಿ ಡೈರೆಕ್ಟರಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಸಮಾಜದ ಯಾವುದೇ ಜನ ಬಂದರೂ ಕೂಡ ನಾನು ಯಾಕೆ ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ, ನಾನು ಎಲ್ಲವನ್ನೂ ಅನುಭವಿಸಿದ್ದೀನಿ ನನ್ನ ಲೈಫಲ್ಲಿ. ಬಟ್ ನಾನು ಇವತ್ತು ಏನೇ ಆಗಿದ್ದರೂ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಒಂದು ಭಿಕ್ಷೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಅಭಿಮಾನದಿಂದ ಹೇಳ್ತೀನಿ. ನಾನು ಯಾವಾಗಲೂ ಗೌತಮ ಬುದ್ಧರ ಅನುಯಾಯಿ ಇರೋದ್ರಿಂದಲೇ ನನ್ನ ಮಗನಿಗೂ ಕೂಡ ಗೌತಮ್ ಅಂತಲೇ ಭಾಳ ಸ್ವಾಭಿಮಾನದಿಂದ ಹೆಸರಿಟ್ಟಿದ್ದೀನಿ. ಸೊ ಅವರ ಒಂದು ತತ್ವ, ಆದರ್ಶ, ಚಿಂತನೆಗಳು ಮನುಷ್ಯರನ್ನಾಗಿ ನೋಡುವಂತಹ ಒಂದು ಏನು ಮಾನವೀಯತೆಯ ದೃಷ್ಟಿಕೋನ ಇದೆ, ಅದು ಜಗತ್ತಿಗೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗರಿಮೆ. ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಹ ಮಹಾತ್ಮರು. ಅದಕ್ಕೆ ಯಾರೋ ಒಬ್ಬರು ಪುಣ್ಯಾತ್ಮರು ವಾಟ್ಸಪ್ನಲ್ಲಿ ಕಳಿಸಿದರು, ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಪುಸ್ತಕ ನನ್ನ ಕೈಯಲ್ಲಿರುವಾಗ ನಾನೇಕೆ ಹಸ್ತರೇಖೆಯನ್ನು ನಂಬಲಿ, ಬಾಬಾ ಸಾಹೇಬರು ಧರಿಸಿರ್ತಕ್ಕಂಥ ನೀಲಿ ನಾಮ ನನ್ನ ಹಣೆ ಮೇಲೆ ಇರಬೇಕಾದ್ರೆ ನಾನೇಕೆ ಹಣೆ ಬರಹವನ್ನು ನಂಬಲಿ. ಅದಕ್ಕಾಗಿ ನಾನು ಏನಿದ್ರು ನನ್ನ ಹೃದಯದಲ್ಲಿ ಬಾಬಾ ಸಾಹೇಬರನ್ನು ನಂಬುತ್ತೀನಿ. ನನ್ನ ಪಾಲಿಗೆ ಅವರೇ ದೇವರು, ಅವರೇ ಸರ್ವಸ್ವ, ಅವರೇ ಎಲ್ಲ ಅಂತ ಹೇಳುವಂತಹ ಒಂದು ಕಾಲ ಖಂಡಿತ ಈಗಲೂ ಇದೆ, ಮುಂದೆ ಕೂಡ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಆ್ಯಕ್ಚುಲಿ ಅಥಣಿ ತಾಲೂಕಿಗೆ ಒಂದು ಕಾರ್ಯಕ್ರಮಕ್ಕೆ 4 ಗಂಟೆಗೆ ಇರಬೇಕಾಗಿತ್ತು. ಕಾರ್ಯಕ್ರಮದ ಮಧ್ಯದಲ್ಲಿ ನನಗೊಂದು ಅವಕಾಶ ಕೊಡಿ, ನಾನು ಹೋಗಬೇಕಾಗಿದೆ ಅಂತ ಹೇಳಿದೆ. ನಮ್ಮ ಎಲ್ಲ ಬರೆಡ್ಡಿ ಸರ್ ಅವರಾಗಲಿ, ಅಶೋಕ್ ಚಲವಾದಿ ಸರ್ ಆಗಲಿ, ಅನಿತಾ ದಡೇಕರ್ ಮೇಡಮ್ ಅವರಾಗಲಿ, ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಭಾಳ ಪ್ರೀತಿ ಅಭಿಮಾನದಿಂದ ಕರೆದಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನನ್ನ ಪ್ರೀತಿ ಗೆಳೆಯ ಕಂಠೀರವ್ ಕೂಡ ಇಲ್ಲೇ ಇರಂಡೆ. ಸೊ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಾನು ಮಾದೇವ್ ಬನ್ಸೋಡಿ ಸರ್ ಅವ್ರನ್ನ ಯಾಕೆ ನೆನೆಸ್ತೀನಿ ಅಂದರೆ, ಅವ್ರು ಫೇಸ್ಬುಕ್ನಲ್ಲಿ ಭಾಳ ಅದ್ಭುತವಾದಂಥ ಚಿಂತನೆಗಳನ್ನು ಯಾವಾಗಲೂ ಅಪ್ಲೋಡ್ ಮಾಡ್ತಿರ್ತಾರೆ ಸರ್. ಸರ್ ಹ್ಯಾಟ್ಸಪ್, ಭಾಳ ವಿಚಾರಶೀಲವಾದ ನಿಮ್ಮ ವಿಚಾರಗಳು ಪ್ರತಿ ಸಲ ನಾನು ನೋಡ್ತಿರ್ತೀನಿ, ಅದರಿಂದ ಪ್ರೇರಣೆ ಒಳಗಾಗಿದ್ದೀನಿ. ನಿಮ್ಮಂಥ ಬುದ್ಧಿಜೀವಿಗಳ ಜೊತೆ ಒಂದು ಕಾಲ ಕಳೀತಕ್ಕಂಥ ಒಂದು ಸೌಭಾಗ್ಯ ಸಿಕ್ತು. ನನ್ನ ಪರಶುರಾಮ ಲಂಬೋವನವರು ಇಡೀ ದಲಿತ ಒಕ್ಕೂಟಗಳ ಒಂದು ಮಹಾಸಂಘವನ್ನು ಸ್ಥಾಪಿಸಿ ಎಂಥ ಅದ್ಭುತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಒಂದು ಉದ್ಯಾನವನದಲ್ಲಿ ಮಾಡಿದರು. ಪ್ರತಿಯೊಬ್ಬರು ಕೂಡ ಇಲ್ಲಿ ಅಡಿಯಪ್ಪ ಸಾಲಗಲ್ಲನ್ನಂಥ ಮತ್ತೆ ಬಿಜಾಪುರಕ್ಕೆ ಬರಬೇಕಾದ್ರೆ ಅದಕ್ಕೆ ಭಾಳಷ್ಟು ಜನ ಕಾರ್ಯಕರ್ತರು, ಅದಕ್ಕೆ ಯಾವೊಬ್ಬರು ಶ್ರೇಷ್ಠ ಕಾರ್ಯಕರ್ತರು ಅಡಿಯಪ್ಪನ ಸಾಲಗಲ್ಲವರು. ಸರ್ ನೀವು ಬರಬೇಕು ಬಿಜಾಪುರಕ್ಕೆ ಮತ್ತೆ ಅಂತ ಹೇಳಿ ಇಲ್ಲಿಂದ ಬಾಗಲಕೋಟೆ, ರಾಯಚೂರು, ಗದಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆ ಮಾಡಿ ಮತ್ತೆ ಈ ಒಂದು ಗುಮ್ಮಟ ನಗರಿ ಹೃದಯವಂತರ ಜಿಲ್ಲೆಗೆ ನನಗೆ ಮತ್ತೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪುಣ್ಯ ಭೂಮಿಗೆ ನನ್ನನ್ನು ಕರೆತಂದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನನಗೆ ಎಷ್ಟು ಸಾಧ್ಯತೆ ಪ್ರಾಮಾಣಿಕವಾಗಿ ಈ ಸಾಮಾಜಿಕ ಸೇವೆಯಲ್ಲಿ ನನ್ನನ್ನು ನಾನು ಮುಡುಪಾಗಿಡ್ತೀನಿ ಅಂತ ಬಾಬಾ ಸಾಹೇಬರಿಗೆ ಒಂದು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಮಾತನ್ನು ಕೊಟ್ಟು ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್,
ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಕಾರ್ಯಕ್ರಮದ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ ಅಂತ ದಯಮಾಡಿ ಅನ್ಯತಾ ಭಾವಿಸಬೇಡಿ. ಅನಿವಾರ್ಯ ಇದೆ. ಕೆಲವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮನ ಪೂರ್ತಿ ಮುಗಿಯುವವರೆಗೆ ನಾನು ಯಾವತ್ತೂ ಹೋಗೋದಿಲ್ಲ. ಇದು ಅನಿವಾರ್ಯ ಇದೆ, ದಯಮಾಡಿ ಸಹಕರಿಸಿ ಅಂತ ಹೇಳಿ ತಮ್ಮಲ್ಲಿ ಮುಗ್ತಾನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಸಮಾಜ ಕಲ್ಯಾಣ ಅಧಿಕಾರಿಗಳು, ಆ ಇಲಾಖೆಗೆ ಶೋಭಿತರಾದಂಥ ವರ್ಷ ಪ್ರಾಮಾಣಿಕ ಅಧಿಕಾರಿಗಳಾದಂಥ ಪೋದ್ದಾರ್ ಸರೇ, ಸೋದರ ಪರಶುರಾಮ್ ಲಂಬು ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡು ಬಿಜಾಪುರ ಜಿಲ್ಲೆಯಲ್ಲಿ ಗಡಿನಾಡು JBM ವೇದಿಕೆಯನ್ನು ಸ್ಥಾಪನೆ ಮಾಡಿದಂಥ, ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಅಧ್ಯಕ್ಷರಾದಂಥ ಡಾಕ್ಟರ್ ಮುನಿರಾಜು ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಸಮಾಜದ ಬಂಧುಗಳೇ, ವೇದಿಕೆ ಮುಂದೆ ಕೂತಂಥ ಎಲ್ಲ ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ, ವಿದ್ಯಾರ್ಥಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರನ್ನು ಗೌರವಿಸುವ, ಅವರನ್ನು ಪ್ರೋತ್ಸಾಹಿಸಿ ಸಮಾಜದ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಅಲ್ಲಿ ವೇದಿಕೆ ಮೇಲೆ ಇಟ್ಕೊಳ್ಳೋದು ಭಾಳ ಒಳ್ಳೆಯ ಕಾರ್ಯಕ್ರಮ. ಬಂಧುಗಳೇ, ಇತ್ತೀಚಿನ ದಿನಮಾನಗಳಲ್ಲಿ ನಾವು 1974-75 ದಶಕದಲ್ಲಿ ನಾವು ಕಟ್ಟಿದಂಥ ದಲಿತ ಸಂಘರ್ಷ ಸಮಿತಿ ಹೀಗೆ ಅದನ್ನು ಅವಲೋಕನ ಮಾಡಿಕೊಂಡು ನಾವು ನೋಡಿದಾಗ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗೋದು ಸಹಜ, ಪ್ರಕೃತಿಯ ನಿಯಮ. ಆದರೆ ಜನ್ರೇಷನ್ ಗ್ಯಾಪ್, ಈ ಒಂದು ವಿಚಾರದನ್ನು ಬಾಬಾ ಸಾಹೇಬರ ವಿಚಾರ ಈ ಜನ್ರೇಷನ್ಗೆ ತಕ್ಕಂತೆ ನಾವೆಲ್ಲ ಒಯ್ಯಬೇಕಾಗಿದ್ದು ನಮ್ಮ ಕರ್ತವ್ಯ. ಆದರೆ ಅವರ ಸಿದ್ಧಾಂತ, ದೇಶಭಕ್ತಿ, ಅವರು ನಮಗಾಗಿ ನೀಡಿದಂಥ ಸಂವಿಧಾನದ ಆಶೆ ಏನಿತ್ತು ಎಂಬುದನ್ನು ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಮಾಡುವ ಒಂದು ವಿಚಾರವಾಗಿ ಹಲವಾರು ವಿರೋಧಿಗಳ ನಡುವೆ ಶೋಷಿತ ಸಮಾಜದವರು ನಾವು ಬದುಕಬೇಕಾಗಿದೆ, ದೇಶ ಕಟ್ಟಬೇಕಾಗಿದೆ, ಈ ಸಮಾಜವನ್ನು ಬೆಳೆಸಬೇಕಾಗಿದೆ. ಇವತ್ತು ನೋಡು, ನಮ್ಮ ಬಂಧುಗಳಲ್ಲಿ ಬಿರುಕನ್ನು ಹುಟ್ಟಿಸುವಂಥ ಪಟ್ಟಭದ್ರ ಹಿತಾಸಕ್ತಿಗಳ ನಡುವೆ ನಾವು ಎದ್ದು ನಿಂತು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಈ ದೇಶಕ್ಕೆ ಸಾರಬೇಕಾಗಿದೆ. ಒಂದೇ ತಾಯಿ ಮಕ್ಕಳಿದ್ದಂಥ ಸಮಾಜದಲ್ಲಿದ್ದಂಥ ನಾವೆಲ್ಲ ಸೋದರರು ಇವತ್ತು ಒಡೆದು ಬೀದಿಗೆ ಬಂದು ನಮ್ಮ ಹಕ್ಕನ್ನು ಪ್ರತ್ಯೇಕವಾಗಿ ಕೇಳುವ ನಿಟ್ಟಿನಲ್ಲಿ ಬಂದಿದ್ದೀವಂದರೆ ಪಟ್ಟಭದ್ರ ಹಿತಾಸಕ್ತಿಗಳ ಶಕ್ತಿ ನಮ್ಮನ್ನು ಹಿಮ್ಮೆಟ್ಟಿಸಲಿಕ್ಕೆ ತಯಾರಾಗಿದೆ. ಆದರೆ ಬಂಧುಗಳು, ನಾವೆಲ್ಲರೂ ಇವತ್ತು ಯಾವುದೇ ಸಂಘಟನೆ ಮಾಡಲಿ, ಯಾವುದೇ ಬಾಬಾ ಸಾಹೇಬರ ಹೆಸರು ಮೇಗಿರಲಿ, ಬುದ್ಧನ ಹೆಸರು ಮೇಗಿರಲಿ, ಬಾಬಾ ಸಾಹೇಬರ ಹೆಸರು ಮೇಗಿರಲಿ, ಜಗಜೀವನ್ ರಾವ್ರ ಹೆಸರು ಮೇಗಿರಲಿ, ಆದರೆ ನಮ್ಮ ಸಮಸ್ಯೆಗಳು, ನಮ್ಮ ಬದುಕು ಮಾತ್ರ ಮರಿಬಾರದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಸಂವಿಧಾನ ಇಲ್ಲದ ಇದ್ದಾಗ ಅವಲೋಕನ ಮಾಡಿಕೊಂಡು ನಾವು ನೋಡಿದಾಗ ನಮ್ಮ ಪರಿಸ್ಥಿತಿಗಳು ಏನಿತ್ತು, ನಾವೆಲ್ಲ ಯಾವ ರೀತಿಯಾಗಿ ಬದುಕ್ತಿದ್ದೀವಿ, ಯಾವ ರೀತಿಯಾಗಿ ನಮ್ಮ ಜನಜೀವನ ಇತ್ತು. ಆದರೆ ಇವತ್ತು ನೋಡಬೇಕಾದ್ರೆ ನಾವು ಈ ಒಂದು ವೇದಿಕೆ ಮುಂದೆ ನಿಂತು ಮಾತಾಡಬೇಕಾದ್ರೆ ನಾವೆಲ್ಲರ ನಮ್ಮ ಅಕ್ಕಂಗಿಯರು ಎಷ್ಟು ಸುಸಜ್ಜಿತವಾಗಿ, ಸೋದರರು ಸುಸಜ್ಜಿತವಾಗಿ ಇವತ್ತು ವೇದಿಕೆಯನ್ನು ಮಾಡಿ ನಿರ್ಮಾಣ ಮಾಡಿ ಕೂತು ಮಾತಾಡಲಿಕ್ಕೆ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ಆದರೆ ಸಂವಿಧಾನವನ್ನು ನಾವು ಕಾಪಾಡಬೇಕಂತ ನಾವಷ್ಟೇ ಮಾಡಿದ್ರೆ ಆಗಲ್ಲ. ಈ ದೇಶದಲ್ಲಿ 140 ಕೋಟಿ ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನವಾದ ಅವಕಾಶವನ್ನು ಸಂವಿಧಾನ ಕೊಟ್ಟಿದೆ. ಇವತ್ತು ಆ ಸಂವಿಧಾನವನ್ನು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಆ ಸಂವಿಧಾನಕ್ಕೆ ವಿರೋಧವಾದಂಥ ಪಟ್ಟಭದ್ರ ಹಿತಾಸಕ್ತಿಗಳು 100ಕ್ಕೆ 10% ಇದ್ದಂಥವರು ಇವತ್ತು ನಮಗೆ 100ಕ್ಕೂ 100 ಹೆದರಿಕೆಯನ್ನು ಹಾಕ್ತಾಯಿದ್ದಾರೆ. ಇದು ಭಾಳ ನಾವು ಇದು ತಡ್ಕೊಳ್ಳೋದು ಯಾಕೆ ಆಗ್ತಿದೆ ಅಂದರೆ ನಮ್ಮಲ್ಲಿದ್ದಂಥ ಒಕ್ಕಟ್ಟು, ನಮ್ಮಲ್ಲಿದ್ದಂಥ ಏನು ಚಂಚಲತೆ ಆಸೆಗಳಿವೆ, ಇವತ್ತು ನಾವು ಅದನ್ನು ಮಾರ್ಕೊಳ್ತಾ ಇದ್ದೇವೆ ಬಂಧುಗಳೇ. ಭಾಳ ದುರದೃಷ್ಟಕರ. ನಾವು ಹಿಂದೆ ತಿರುಗಿ ನೋಡ್ತಾ ಇಲ್ಲ ನಮ್ಮ ಸಮಸ್ಯೆಗಳ ಬಗ್ಗೆ, ನಮ್ಮ ಅಣ್ಣತಮ್ಮರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಸಮಾಜದ ಹಳ್ಳಿಗಾಡಿನಲ್ಲಿದ್ದಂಥ ನಮ್ಮ ಪರಿಸ್ಥಿತಿ ಬಗ್ಗೆ ನಾವು ನೋಡ್ತಾ ಇದ್ದಿಲ್ಲ. ಇವತ್ತೇನು ಮಾಡ್ತಾ ಇದ್ದೇವೆ ಅಂದರೆ ನಾವು ಮುಂದೆ ಯಾವುದೇ ಒಂದು ರಾಜಕೀಯ ಹಿತಾಸಕ್ತಿಗಳ ಬಲಿಯಾಗಿ ಇವತ್ತು ಸಮಾಜವನ್ನು ಛಿದ್ರ ಮಾಡಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಬುದ್ಧ ಬಸವರ ವಿಚಾರಗಳನ್ನು, ಬಾಬಾ ಸಾಹೇಬರ ವಿಚಾರಗಳನ್ನು, ಬಸವಣ್ಣವರಿಗೆ ಒಂದು ಹೇಳ್ತಾರೆ, ಬಸವಣ್ಣವರು ಒಂದು ಜಾತಿಯಲ್ಲಿ ಹುಟ್ಟ್ಯಾರೆ, ಇನ್ನೊಂದು ಜಾತಿಗೆ ಬಂದು ಅವೇನು ಉದ್ಧಾರ ಮಾಡ್ತಾನೆ, ಅವನು
ಬಸವನ ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಲಿಲ್ಲ ಅಂತ ಹೇಳ್ತಾರೆ. ಬುದ್ಧರಿಗೆ ಹೇಳ್ತಾರೆ, ಬುದ್ಧ ಈ ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದು ಕಾಲದಿದ್ರ ನಮ್ಮ ಸನಾತನ ಧರ್ಮದವರು ಶಾಂತಿಯಿಂದ ಇದ್ದೀವಿ, ಬುದ್ಧ ಬಂದ ನಂತರ ಕ್ರಾಂತಿಕಾರಿ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನ ಬರೀಲಿಲ್ಲ ಅವರು, ಸಂವಿಧಾನಕ್ಕೆ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಕೂಡಬೇಕಾದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಬಾಬಾ ಸಾಹೇಬರ ಅಂಶಸ್ಥರು ಅಂದರೆ ಕೇವಲ ಒಂದು ಜಾತಿ ಅಲ್ಲ, ನಾವು ಶೋಷಿತ ಸಮಾಜದವರು, ನಮಗೆ ಅದು ನೇರವಾಗಿ ನಡ್ತಾ ಇದೆ. ಆದರೆ ನಾವು ಒಕ್ಕಟ್ಟಾಗಿ ನಮಗೆ ಸಂವಿಧಾನಕ್ಕೆ ಅಪಚಾರ ಆದಾಗ ನಿಲ್ಲುವಂಥ ಶಕ್ತಿ ಸಹಿತ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಂಶಯದಿಂದ ನೋಡ್ತಾ ಇದ್ದೇವೆ. ಯಾಕಂದರೆ ಬಂಧುಗಳೇ, ನಮ್ಮ ಸಮಸ್ಯೆ ಒಂದೇ, ನಮ್ಮ ಬದುಕು ಒಂದೇ, ನಾವೇನು ಅನುಭವಿಸಿದಂಥ ಶೋಷಣೆ ಒಂದೇ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸಂಘಟನೆಗಳು ಮಾಡೋದು ಯಾವುದೇ ರೀತಿಯಾಗಿ ತಪ್ಪಲ್ಲ, ಸಂಘಟನೆ ಇರಬೇಕು. ಮನೆಗೊಂದು ಸಂಘಟನೆ ಇದ್ರೂ ಏನು ನಮಗೆ ಫರಕ್ ಬೀಳಲ್ಲ. ಯಾಕಂದರೆ ಬಾಬಾ ಸಾಹೇಬರು ಮನೆಗೂ ಬಾಬಾ ಸಾಹೇಬರು ಹುಡ್ತಾರಂತ ಹೇಳಿದ್ದಾರಲ್ಲ, ಅದು ನಿಜವಾಗುವಂಥ ಈ ಸಂದರ್ಭ ಬಂದಿದೆ. ಆದರೆ ದಯವಿಟ್ಟು ನಾನು ಒಂದು ಕಳಕಳಿ ವಿನಂತಿಯನ್ನು ಹೇಳ್ತೇನೆ ಅಂದರೆ, ಛಿದ್ರವಾದಂಥ ಶೋಷಿತ ಸಮಾಜ ಒಗ್ಗೂಡಬೇಕು, ಈ ದೇಶವನ್ನು ಆಳಬೇಕು. ಯಾವುದು ಕಾಂಚೀರಾಮ್ ಅವರು, ಮಾಯಾವತಿಯವರು ಏನು ಅವರ ಹೋರಾಟ ಇತ್ತು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟದ ಏನು ಪ್ರತಿಫಲ ಈಗ ನಾವು ನೋಡ್ತಾ ಇದ್ದೇವೆ. ಒಮ್ಮಾದರೂ ನಾವು ದೇಶವನ್ನು ಆಳಬೇಕು, ಒಗ್ಗಟ್ಟಾಗಿರಬೇಕು, ದೇಶವನ್ನು ಸುಸಜ್ಜಿತವಾಗಿ ನಾವೆಲ್ಲ ನಡೆಸ್ಕೊಂಡು ಬಾಬಾ ಸಾಹೇಬರ ಸಿದ್ಧಾಂತದ ಮೇಲೆ ಹೋಗಬೇಕಂತ ನಾವೆಲ್ಲರೂ ಪಣ ಕೊಡಬೇಕು. ನಮ್ಮಲ್ಲಿದ್ದಂಥ ಭೇದ ಭಾವಗಳನ್ನು ಮರೆತು ಸಂಘಟನೆಯಲ್ಲಿ ಎಲ್ಲರೂ ನಾವು ಸೋದರರು, ಒಂದೇ ತಾಯಿ ಮಕ್ಕಳಂತೆ ಇದ್ದಾಗ ಮಾತ್ರ ಶಕ್ತಿ ಬರುತ್ತೆ. ಕೇವಲ ನಾವು ಜಾತಿ ಒಂದು ಸಂಘಟನೆ ಮಾಡ್ಕೊಂಡು ಮಾಡಿದ್ರೆ ಅದು ಆಗಲ್ಲ. ದಯವಿಟ್ಟು ಮುಂದೆ ಬರುವಂಥ ಕಾಲಗಳು ಭಾಳ ದುರಂತವೇ. ದಯವಿಟ್ಟು ಬಂಧುಗಳು, ಶೋಷಿತ ಸಮಾಜದಲ್ಲಿದ್ದಂಥ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ ಸಂಘಟನೆ ಮಾಡಿ ನಮ್ಮ ವಿರೋಧಿಗಳಿಗೆ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ನಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟಗಳಾಗಬೇಕು. ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಾವು ಮೊದಲಿಗರಾಗಬೇಕಂತ ಹೇಳ್ತಾ, ಇವತ್ತು ಇನ್ನು ಸಂಘಟನೆಯನ್ನು ಇಲ್ಲಿ ಹುಟ್ಟಾಕಿದ್ದೀರಿ, ಭಾಳ ನಮಗೆ ಸಂತೋಷ ಆಗಿದೆ. ಸಂಪೂರ್ಣವಾಗಿ ಇಲ್ಲಿ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥ ಎಲ್ಲ ಸಂಘಟನೆಗಳು ಈ ಸಂಘಟನೆ ಜೊತೆ ಇರ್ತವೆ. ಇದು ನಮ್ಮದೇ ಸಂಘಟನೆ. ಈ ಸಂಘಟನೆಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತಿರ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು ಏನು ವಿಜಯಪುರದಲ್ಲಿ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು 135ನೇ ಅಂಬೇಡ್ಕರ್ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ವಿಶೇಷವಾಗಿ SSLCನಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಗುರುವೃಂದ ಅಂದ್ರೆ ಗುರುಗಳಿಗೆ, ನಿವೃತ್ತ ಆದಂತಹ ಗುರುಗಳಿಗೆ ವಿಶೇಷವಾದಂತಹ ಸನ್ಮಾನ ಕಾರ್ಯಕ್ರಮ, ಜೊತೆಗೆ ಅನಾಥಾಶ್ರಮಗಳಿಗೆ ಎಲ್ಲಾ ರೀತಿಯಂತ ಊಟದ ವ್ಯವಸ್ಥೆ ಮತ್ತು ಎಲ್ಲಾ ರೀತಿಯ ವ್ಯವಸ್ಥೆ ಕಾರ್ಯಕ್ರಮಗಳನ್ನ ವಿಜಯಪುರ ಜಿಲ್ಲಾ ಘಟಕ ವಿಶೇಷ. ಯಾಕೆಂದ್ರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋದರ ಮುಖೇನ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಕೆಲಸ ಇವತ್ತು ವಿಜಯಪುರ ಜಿಲ್ಲೆ ಜಿಲ್ಲಾ ಘಟಕ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹೋರಾಟಗಾರರು, ಸಮಾಜ ಕಲ್ಯಾಣ ಇಲಾಖಾ ವರಿಷ್ಠ ಅಧಿಕಾರಿಗಳು, ಹಾಗಾಗಿ ಮತ್ತು ಎಲ್ಲ ಸಂಘಟನೆಗಳು ಕೂಡ ಈ ಕೈ ಜೋಡಿಸಿದ್ದಾರೆ. ಜೊತೆಗೆ ನಮ್ಮ ವೈಶಾಲಿ ಮೇಡಮ್ ಅವರು, ನಮ್ಮ ರೇಣುಕಾ ಮೇಡಮ್ ಅವರು ಮತ್ತು ಅನಿತಾ ಮೇಡಮ್ ಅವರು, ನಮ್ಮ ಅಶೋಕ್ ಚಲವಾದಿ ಸಾಹೇಬ್ರು, ಕುದುರೆ ಸಾಹೇಬ್ರು, ಅಲ್ಲಿಂದ ಬಂದು ನಮ್ಮ ಜಿಲ್ಲಾ ಘಟಕದ ನಮ್ಮ ನರೇಂದ್ರ ಬಾಬು ಅವರವರು ಎಲ್ಲ ಅನೇಕ ಜನ ಇದಕ್ಕೆ ಒತ್ತು ಕೊಟ್ಟು ವಿಜಯಪುರ ಯುವ ಸಮೂಹ ಇವತ್ತು ಒತ್ತು ಕೊಟ್ಟು ಅನೇಕ ಜನ ಸೇರಿ ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಈ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಹಾಯ ಸಹಕಾರ ನೀಡಿ ವಿಜಯಪುರದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಭೀಮ ಧನ್ಯವಾದಗಳನ್ನು ಅರ್ಪಣೆ. ಮೇಡಮ್, ಒಂದು 2020ರಲ್ಲಿ ನಮ್ದು ಸ್ಟಾರ್ಟ್ ಆಗಿದೆ. ಹಾಗಾಗಿ ಅನೇಕ ಘಟಕಗಳು ನಮ್ಗೆ
ಜಿಲ್ಲಾ ಘಟಕಗಳಿದೆ, ಚಾಲಕರ ಘಟಕ ಇದೆ, ಆಟೋ ಘಟಕ ಇದೆ, ಮಹಿಳಾ ಘಟಕ ಇದೆ, ಕಾರ್ಮಿಕ ಘಟಕ ಇದೆ. ಅದೇ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತೇವೆ. ನಮ್ಮ ಹೆಸರು ಗಡಿನಾಡು ಜೆಪಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಕ್ರಾಂತಿ ಮುನಿರಾಜು ಮೇಡಮ್. ವಿಜಯಪುರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡುವ ಉದ್ದೇಶದಿಂದ ಇವತ್ತು ಅತ್ಯುತ್ತಮ ಕಾರ್ಯಕ್ರಮ ಮಾಡಿದೆ. ಇವತ್ತು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಶಿಕ್ಷಣ ಮತ್ತು ಶಿಕ್ಷಣವನ್ನ ಯಾರು ಪಡಿತಾರೋ ಅವರು ಈ ಸಮಾಜವನ್ನ ದೇಶವನ್ನ ಕಟ್ಟಬಹುದು ಅಂತೇಳಿ, ಅದರ ಜೊತೆಯಲ್ಲಿ ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ ಅಂತ ಹೇಳಿದ್ದಾರೆ. ಇವತ್ತು ಶಕ್ತಿಯ ಅಸ್ತ್ರ ಅಂತ ಹೇಳಿದ್ರೆ ಶಿಕ್ಷಣ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರನ್ನ ಪ್ರೋತ್ಸಾಹಿಸಿ ಅವರು KS, IPS, IAS ಇನ್ನು ಅನೇಕ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜವನ್ನ ಕಟ್ಟೆ ಎನ್ನುವುದೇ ಗಡಿನಾಡು ಜೆಪಿ ಆಶಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದೆವು. ಈ ಒಂದು ಸಂದರ್ಭದಲ್ಲಿ ಆಗಮಿಸಿದಂತ ಸಂಘಟನೆಗಳ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸಹೋದರರಿಗೆ ಹಾಗೂ ನಮ್ಮ ಗಡಿನಾಡ ಜೈಭೀಮ್ ವೇದಿಕೆಯ ಎಲ್ಲ ಸದಸ್ಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಗಡಿನಾಡ ಜೈಭೀಮ್ ವೇದಿಕೆಯ ಮೊದಲ ಪ್ರಯತ್ನದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದೆ. ಇದಕ್ಕಾಗಿ ಸಹಾಯ ಸಹಕಾರ ಮಾಡಿದಂತ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಇದೇ ರೀತಿಯಾಗಿ ನಿಮ್ಮ ಸಹಾಯ ಸಹಕಾರ ಮುಂದುವರಿಯಲಿ. ನಾವು ಕೂಡ ಸಂವಿಧಾನದ ರಕ್ಷಣೆಯನ್ನು ಮಾಡುತ್ತಾ ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.